ಮದರ್ ತೆರೇಸಾ ಜನ್ಮದಿನ ಆರೋಗ್ಯ ಸಹಾಯಕಿಯರನ್ನ ಸನ್ಮಾನಿಸಿದ ರೋಟರಿ ಕ್ಲಬ್. ಮಾನವತಾವಾದಿ ಮದರ್ ತೆರೇಸಾ ಅವರ ಜನ್ಮದಿನದ ಅಂಗವಾಗಿ ರೋಟರಿ ಕ್ಲಬ್ ವತಿಯಿಂದ ಅಭಿನೇತ್ರಿ ಮೆಡಿಕಲ್ಸ್ ಪ್ರಾಯೋಜಕತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಕಾರ್ಯಕರ್ತೆಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯ ಡಾಕ್ಟರ್ ಚೌಧರಿ ನಾಗೇಶ್, ಮದರ್ ತೆರೇಸಾ ಅವರು ಬೇರೆ ದೇಶದಲ್ಲಿ ಜನಿಸಿದರೂ ಸಹ ಭಾರತ ದೇಶಕ್ಕೆ ಬಂದು ಕೋಲ್ಕತ್ತಾದಲ್ಲಿ ನೆಲೆಸಿ ಇಲ್ಲಿನ ಬಡವರು, ಅನಾಥರು, ರೋಗಿಗಳ ಸೇವೆಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಮಹಾನ್ ಮಾನವತಾವಾದಿಯಾಗಿದ್ದಾರೆ. ಮದರ್ ತೆರೇಸಾ ಅವರ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಭಾರತ ಸರ್ಕಾರ ಭಾರತ ರತ್ನ ನೀಡಿ ಗೌರವಿಸಿದೆ. ವಿಶ್ವ ಮಟ್ಟದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ರೋಟರಿ ಕ್ಲಬ್ ರಕ್ತದಾನ ಸಮಿತಿ ಸದಸ್ಯ ಎಂ ನರಸಿಂಹಮೂರ್ತಿ ಮಾತನಾಡಿ, ಆಗಸ್ಟ್ 25 ಮದರ್ ತೆರೇಸಾ ಅವರು ಜನಿಸಿ 115 ವರ್ಷಗಳಾಗಿದೆ. ಆರೋಗ್ಯ ಸುಧಾರಣಾ ವ್ಯವಸ್ಥೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತು ಕೆಲಸ ನಿರ್ವಹಿಸುವವರು ಆರೋಗ್ಯ ಸಹಾಯಕಿಯರು. ಮದರ್ ತೆರೇಸಾ ಅವರು ದಾದಿಯಾಗಿ ಬಡವರ, ರೋಗಿಗಳ ಸೇವೆಯಲ್ಲಿ ನಿರಂತರರಾಗಿದ್ದ ಹಿನ್ನೆಲೆಯಲ್ಲಿ ಪ್ರಸ್ತುತ ರೋಗಿಗಳ ಶುಶ್ರೂಷೆಯಲ್ಲಿ ತೊಡಗಿರುವ ಆಸ್ಪತ್ರೆಯ ಆರೋಗ್ಯ ಸಹಾಯಕಿಯರನ್ನ ರೋಟರಿ ಸಂಸ್ಥೆಯಿಂದ ಸನ್ಮಾನಿಸಿ ಆ ಮೂಲಕ ಮಾತೃ ಹೃದಯಿ ತೆರೇಸಾ ಅವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ ಎಂದರು. ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಮಾತನಾಡಿ, ಸ್ವತಂತ್ರ ಪೂರ್ವದಲ್ಲಿ ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. ಅನ್ನ, ಆಹಾರ, ವಸತಿ, ಬಟ್ಟೆ ಸೇರಿದಂತೆ ಎಲ್ಲದಕ್ಕೂ ಕಷ್ಟಪಡುವ ಪರಿಸ್ಥಿತಿ. ಬಡವರಿಗೆ ಅನಾರೋಗ್ಯ ಬಂದರೆ ಚಿಕಿತ್ಸೆ ಇಲ್ಲದೆ ಸಾವನ್ನಪ್ಪುವ ಸ್ಥಿತಿ ಇತ್ತು. ಇದನ್ನೆಲ್ಲ ಕಣ್ಣಾರೆ ಕಂಡ ಮದರ್ ತೆರೇಸಾ ಅವರು ಬಡವರಿಗೆ ಆರೋಗ್ಯ ಕಾಪಾಡಲು ಅಗತ್ಯ ವೈದ್ಯಕೀಯ ಸೇವೆ ನೀಡಿದರು. ಇದೇ ಸಂದರ್ಭದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಚೌಧರಿ ನಾಗೇಶ್, ಡಾಕ್ಟರ್ ರಂಗನಾಥ್, ಡಾಕ್ಟರ್ ನರೇಂದ್ರ ಗುಪ್ತಾ ಅವರನ್ನ ಸನ್ಮಾನಿಸಲಾಯಿತು. ಯಾಕೆ ಮದರ್ ತೆರೇಸಾ ಅವ್ರನ್ನ ನೆನೆಸ್ಕೊಳ್ಬೇಕು ಅಂತ ಉದ್ದೇಶ, ಅವರು ಸಮಾಜಕ್ಕೆ ನೀಡಿರ್ತಕ್ಕಂಥ ಸೇವೆ ಅವ್ರನ್ನ ಯಾಕೆ ಗುರುತಿಸ್ತು, ಭಾರತ ಸರ್ಕಾರ ಗುರುತಿಸಿ ಅವ್ರಿಗೆ ಭಾರತ ರತ್ನ ಕೊಡ್ತು, ಇಡೀ ಪ್ರಪಂಚ ಅವ್ರನ್ನ ಗುರುತಿಸಿ ನೊಬೆಲ್ ಪಾರಿತೋಷಿಕ ಕೊಡ್ತು, ಮತ್ತು ಇನ್ನು ಹಲವಾರು ಅವ್ರಿಗೆ ಸನ್ಮಾನಗಳು ಲಭಿಸಿದ್ದಾವೆ. ಅವರು ಯಾವುದೋ ಅಲ್ಬೇನಿಯಾದಲ್ಲಿ ಹುಟ್ಟಿ ತದನಂತರ ಭಾರತಕ್ಕೆ ಬರ್ತಾರೆ. ಸ್ವತಂತ್ರಕ್ಕಿಂತ ಮುಂಚೆ ಬಂದು ಕೋಲ್ಕತ್ತಾದಲ್ಲಿ ನೋಡ್ತಾರೆ. ನೀವು ಕೋಲ್ಕತ್ತಾನ ಒಮ್ಮೆ ನೋಡ್ಬೇಕು, ತುಂಬಾ ಬಡಸ್ತಾನ. ಕೋಲ್ಕತ್ತಾದಲ್ಲಿ ಏನಿದೆ ಅಂತ ಅಂದ್ರೆ, ಅಲ್ಲಿ ಒಂದು ಕಡೆ ತುಂಬಾ ಉತ್ತಮವಾದಂತ ಜನ ಇದ್ದಾರೆ, ಮತ್ತೆ ನೆಕ್ಸ್ಟ್ ತುಂಬಾ ಡೌನ್ ರೋಡ್ ಅಂದ್ರೆ ಕಡು ಬಡವರು, ದೀನದಲಿತರು, ಈ ತರ ಇರ್ತಕ್ಕಂಥ ಕಥಾ. ಅಲ್ಲಿ ಬಂದು ಮದರ್ ತೆರೇಸಾ ಅವ್ರು ನಿಲ್ಲಿಸಿ ಅವ್ರು ಮಾಡ್ತಿಕ್ಕಂಥ ಕಾರ್ಯ ಇಷ್ಟ. ಯಾರು ಅಶಕ್ತರು, ಯಾರು ಏನೋ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೊರಗಡೆ ಮನೆಯಿಂದ ಇರ್ತಾರೆ, ಅನಾಥರು ಇರ್ತಾರೆ, ದೀನದಲಿತರು ಇರ್ತಾರೆ, ಕೈ ಹಾಕ್ತಾರೆ, ಅವ್ರಿಗೆ ಸೇವೆ ಮಾಡ್ಕೊಂತ ಬಂದರು. ಅದ ನಂತರ ಆಗಸ್ಟ್ 25ಕ್ಕೆ ಅವರಿಗೆ 115ನೇ ಹುಟ್ಟು ಹಬ್ಬದ ದಿನ ಬರ್ತದೆ. ಆವತ್ತಿನ ದಿನನೇ ನಾವು ಇಟ್ಕೊಳಕ್ಕಾಗಲ್ಲ ಅಂತ ಒಂದು 3 ದಿನ ಅಡ್ವಾನ್ಸ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ಅರ್ಥ ಮಾಡಿಕೊಂಡು ನಾವು ಇವತ್ತಿನ ದಿನ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಆರೋಗ್ಯ ಸುಧಾರಣಾ ವ್ಯವಸ್ಥೆಯಲ್ಲಿ ನಿಮ್ಮಗಳ ಪಾತ್ರ ಬಹಳ ಮುಖ್ಯವಾದದ್ದು. ಅದು ಹೇಗೆ ನಿರ್ವಹಿಸಬೇಕು, ಏನು ಮಾಡಬೇಕು, ಇದರ ಉದ್ದೇಶ ಏನಿದೆ, ಎಲ್ಲರಿಗೂ ಈ ಸೌಭಾಗ್ಯ ಸಿಕ್ಕೋದಿಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಕೆಲಸಗಾರರು ನೀವೆಲ್ಲರೂ. ಅದರ ಬಗ್ಗೆ ಹೇಗಿರಬೇಕು, ಏನು ಅನ್ನೋದ್ರ ಬಗ್ಗೆ ಮದರ್ ತೆರೇಸಾ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸಾಮಾನ್ಯವಾದದ್ದಲ್ಲ. ಯಾಕಂದ್ರೆ ಗೊತ್ತು, ಅವರು ಸ್ವತಂತ್ರ ಪೂರ್ವದಿಂದಲೇ ಇದ್ರು. 1910ರಲ್ಲಿ ಮೆಕ್ಡೋನಿಯಾ ಅನ್ನೋ ಒಂದು ಇದರಲ್ಲಿ ಹುಟ್ಟಿದ್ರು. ಅಲ್ಲಿಂದ ಅವರು 6ನೇ ಮಗಳು ಅವ್ರ ವಂಶದಲ್ಲಿ. ಅವರ ತಂದೆ ತಾಯಿಗೆ 6ನೇ ಮಗಳಾಗಿರ್ತಾರೆ. ಸೊ ಅಲ್ಲಿಂದ ಆಕೆಯವರು 18 ವರ್ಷ ಆದ್ಮೇಲೆ ಇಂಡಿಯಾಗೆ ಬರ್ತಾರೆ. ಅವರು ಇಂಡಿಯಾಗೆ ಬಂದು ಒಂದು ಕಾನ್ವೆಂಟಿಗೆ ಸೇರ್ಕೋತಾರೆ. ಅವರು ಕ್ರಿಶ್ಚಿಯಾನಿಟಿ ಮೇಯ್ನ್ ಆಗಿ ಅವ್ರು ಇದ್ದಿದ್ದು. ಕ್ರಿಶ್ಚಿಯಾನಿಟಿಲಿ ನನ್ನ ಅಂತ ಕರೀತಾರೆ, ದಾದಿಯರು ಅಂತ ಕೇಳಿರ್ಬೋದು, ಎಲ್ಲರಿಗೂ ಗೊತ್ತು. ದಾದಿಯರು ಅಂದ್ರೆ ಅವರು ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ಶಾಂತ ಸ್ವಭಾವದಲ್ಲಿ ಅವ್ರದ್ದು ಆಚರಣೆ, ಅವ್ರದ್ದೇ ಒಂದು ಲೈಫ್ ಸ್ಟೈಲ್ನ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವುದೇ ಥರದ್ದು ಬೇರೆ ಫ್ಯಾಮಿಲಿ ಇದಕ್ಕೆ ಇದಕ್ಕೂ ಹೋಗಲ್ಲ. ಅವ್ರ ಚರ್ಚಲ್ಲಿ ಏನಿರುತ್ತೆ ಅದನ್ನೇ ಒಂದು ಪಾಲನೆ ಮಾಡ್ಕೋತಾ ಇರ್ತಾರೆ. ಸೊ ಅದನ್ನು ಅವರು 18ನೇ ವಯಸ್ಸಿನಲ್ಲೇ ಸ್ವೀಕರಣೆ ಮಾಡಿರ್ತಾರೆ. ಸೊ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಇಂಡಿಯಾಗೆ ಬರ್ತಾರೆ. ಇಂಡಿಯಾದಲ್ಲೂ ಅವರು ಒಂದು ಚರ್ಚಲ್ಲಿ ಸೇರ್ಕೋತಾರೆ, ಒಂದು ಕಾನ್ವೆಂಟ್ಗೆ ಸೇರ್ಕೋತಾರೆ. ಸೊ ಅಲ್ಲಿ ಅವರು ವಿದ್ಯಾಭ್ಯಾಸಗಳು ಪ್ರತಿಯೊಂದು ಅಲ್ಲಿ ನಡೀತಾ ಇರುತ್ತೆ. ಸೊ ಈಗೇನೆ ಅವರು ಮೇಯ್ನ್ ಆಗಿ ಇದ್ದಿದ್ದು ಕಲ್ಕಟ್ಟಾನೇ ಅವರು ಬಹಳ ಫೇಮಸ್ ಆಗಿದ್ದು. ಸೊ ಕಲ್ಕಟ್ಟಾಲಿ ತುಂಬಾ ಜನಸಂಖ್ಯೆ,
ಇವಾಗಿಂದನೂ ಅವಾಗಲೇ ಬಹಳ ಜನಸಂಖ್ಯೆ ಇತ್ತು. ಅವಾಗ ಬ್ರಿಟಿಷರ ಆಡಳಿತ ಇತ್ತು, ತಮಗೆಲ್ಲ ಗೊತ್ತಿರಬೇಕು. ಅವಾಗಲೇ ನಮ್ಮ ಬ್ರಿಟಿಷರು ನಮ್ಮನ್ನೆಲ್ಲ ಭಾರತೀಯರನ್ನ ಯಾವ ಥರ ನೋಡ್ತಿದ್ರು ಅಂತಲೂ ಗೊತ್ತು. ಸೊ ಅವಾಗಲೇ ಊಟ ತಿಂಡಿಗೆ ಮಲ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ, ಪ್ರತಿಯೊಂದೂ ಬಹಳ ಕಷ್ಟ ಇತ್ತು ಆ ದಿನಗಳಲ್ಲಿ. ಸೊ ಅದನ್ನೆಲ್ಲ ಅವರು ನೋಡಿದವರು ಮದರ್ ತೆರೇಸಾಗೆ ಅವ್ರಿಗೆ ಬಹಳ ಒಂದು ಸಂಕಷ್ಟ ಆಗುತ್ತೆ. ಸೊ ನಾನು ಈ ಥರ ಆಗಬಾರ್ದು. ಈ ಮೇಯ್ನ್ ಆಗಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಜಾಸ್ತಿ ಮನ್ನಣೆ ಪಡೆದಿರ್ತಾರೆ. ಯಾಕೆಂದ್ರೆ ಅವರು ಮೇಯ್ನ್ ಆಗಿ ನೋಡ್ತಿದ್ದು ಬಡವರಲ್ಲಿ ಅಂದ್ರೆ ಈಗ ಶ್ರೀಮಂತರು ಯಾರು ಸ್ವಲ್ಪ ಮೇನ್ ವರ್ಗದವ್ರು ಇದ್ರೆ ಅವರು ಅಫೋರ್ಡಬಲ್ ಇರ್ತಾರೆ, ವೈದ್ಯಕೀಯದಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಅವಾಗೇನು ಅಷ್ಟೊಂದು ಮೆಡಿಕಲ್ ಏನು ಇಂಪ್ರೂವ್ ಆಗಿರ್ಲಿಲ್ಲ ಆ ಟೈಮಲ್ಲಿ. ಸೊ ಅವಾಗ ಏನ್ ಮಾಡ್ತಿದ್ರು, ಬಡವರು ಎಲ್ಲೂ ಹೋಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಏನಾದ್ರು ಇತ್ತು ಅಂದ್ರೆ ಅವರು ಚಿಕ್ಕದೇನಾದ್ರೂ ಇನ್ಫೆಕ್ಷನ್ ಆಯ್ತು ಅಂದ್ರೆ ಡೆತ್ ಆಗ್ತಾ ಇತ್ತು. ಅವ್ರ ಆಸ್ಪತ್ರೆಗಳು ಬಂದು ತೋರಿಸ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಿತ್ತು. ಸೊ ಅಂತ ಕಡೆ ಎಲ್ಲ ಇವರು ಹೋಗಿ ಕೆಲಸ ಮಾಡಿದ್ದಾರೆ. ಎಲ್ಲಿ ಪೂರೆಸ್ಟ್ ಆಫ್ ದ ಪೂರೆಸ್ಟ್ ಅಂತಾನೆ ಹೇಳ್ಬೋದು. ಒಂದು ಸಮಾರಂಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಸುನೀಲ್, ಖಜಾಂಚಿ ಪ್ರಸನ್ನ ಕುಮಾರ್, ನೇತ್ರ ತಜ್ಞ ಡಾಕ್ಟರ್ ನರೇಂದ್ರ ಗುಪ್ತಾ, ರೋಟರಿ ಪದಾಧಿಕಾರಿಗಳಾದ ಅರಳೀಕೆರೆ ಲೋಕೇಶ್, ಅಂಜನ್ ಕುಮಾರ್, ಪ್ರಕಾಶ್ ಗುಪ್ತಾ, ಸಂತೋಷ್, ಉಪೇಂದ್ರ ಸೇರಿದಂತೆ ಆಸ್ಪತ್ರೆಯ ಆರೋಗ್ಯ ಸಹಾಯಕಿಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರ್ಬೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.